ಸೆಪ್ಟೆಂಬರ್ 3ರಂದು ಬೀದರ್ ನಗರದಲ್ಲಿ ಜರುಗಲಿರುವಂತಹ ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯ ಚುರುಕುಗೊಂಡಿದ್ದು, ಅಭಿಯಾನದ ಹಿನ್ನೆಲೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿದ್ದು, ಆಗಸ್ಟ್ 24ರಂದು ನಗರದ IMA ಹಾಲ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಮುಕ್ತ ವಚನ ಕಂಠಪಾಠ ಸ್ಪರ್ಧೆ ಮತ್ತು ಆಗಸ್ಟ್ 25ರಂದು ಮಧ್ಯಾಹ್ನ 12ರಿಂದ 2 ಗಂಟೆಯವರೆಗೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಆಗಸ್ಟ್ 27ರಂದು ಮಧ್ಯಾಹ್ನ 1ರಿಂದ 2ರವರೆಗೆ ನಿಬಂಧ ಸ್ಪರ್ಧೆ ನಡೆಯಲಿದೆ ಅಂತ ಬೀದರ್ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿಯ ಅಧ್ಯಕ್ಷ ಬಸವರಾಜ್ ಧನ್ನೂರ್ ತಿಳಿಸಿದ್ದಾರೆ. ಸ್ಪರ್ಧೆಯಲ್ಲಿ 2 ಪ್ರತ್ಯಕ್ಷ ವಿಭಾಗಗಳಿದ್ದು, ಮೊದಲನೆಯದು 5ನೇ ತರಗತಿಯಿಂದ 10ನೇ ತರಗತಿ ಮತ್ತು ಎರಡನೇದು PUCಯಿಂದ ಡಿಗ್ರಿ ವಿದ್ಯಾರ್ಥಿಗಳನ್ನೊಳಗೊಂಡ ವಿಭಾಗವಿರಲಿದೆ. ಇನ್ನು ಆಗಸ್ಟ್ 27ರಂದು ಜರುಗುವ ಬಸವ ಸಂಸ್ಕೃತಿ ಆಧಾರಿತ ನಿಬಂಧನೆ ಸ್ಪರ್ಧೆಯಲ್ಲಿ 10ನೇ ತರಗತಿಯಿಂದ ಡಿಗ್ರಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬಹುದು. ಇನ್ನು ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಎಲ್ಲಾ ವಯೋಮಾನದವರು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬಹುದು. ಆಸಕ್ತರು ಆಗಸ್ಟ್ 23ರ ರಾತ್ರಿ 8 ಗಂಟೆ ಒಳಗಾಗಿ ಬಾಬುರಾವ್ ದಾನಿ ಇವರ ಮೊಬೈಲ್ ಸಂಖ್ಯೆ 9445683660 ಮತ್ತು ಶಿವಶಂಕರ್ ಟೋಕ್ರೆ ಇವರ ಮೊಬೈಲ್ ಸಂಖ್ಯೆ 9341652131 ಮತ್ತು ಲಕ್ಷ್ಮೀ ಜಿ ಬಿರಾದರ್ ಇವರ ಮೊಬೈಲ್ ಸಂಖ್ಯೆ 9845560692 ಅಥವಾ ಸಂಗಮೇಶ್ ಜಾಂತೆ ಇವರ ಮೊಬೈಲ್ ಸಂಖ್ಯೆ 9535558131ಗೆ. ಇನ್ನು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಆಗಸ್ಟ್ 24ರ ರಾತ್ರಿ 8 ಗಂಟೆಯ ಒಳಗೆ ಯೋಗೇಶ್ ಮಠದ್ ಇವರ ಮೊಬೈಲ್ ನಂಬರ್ 9242268227 ಮತ್ತು ರೇವಣ್ ಕುಮಾರ್ ಸೋಮಶೆಟ್ಟಿ 9964205723 ಮತ್ತು ರಾಜ್ಕುಮಾರ್ ಶಂಭು 9916384728 ಮತ್ತು ಅದೇ ರೀತಿ ಸ್ಫೂರ್ತಿ ಧನ್ನೂರ್ 7471119401 ಅಥವಾ ಶ್ರೀಕಾಂತ್ ಬಿರಾದರ್ ಇವರ ಮೊಬೈಲ್ ಸಂಖ್ಯೆ 990121 ಮತ್ತು 2095 ಇವರನ್ನ ಸಂಪರ್ಕಿಸಬಹುದಾಗಿದೆ. ಇನ್ನು ನಿಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಯೋಗೇಂದರ್ ಯದ್ಲಾಪುರೆ ಇವರ ಮೊಬೈಲ್ ಸಂಖ್ಯೆ 7019071385 ಮತ್ತು ಉಮೇಶ್ ಗಾಯ ತೊಂಡೆ ಇವರ ಮೊಬೈಲ್ ಸಂಖ್ಯೆ 9964324235 ಮತ್ತು ರಾಜ್ಕುಮಾರ್ ಕಮಠಾಣೆ ಇವರ ಮೊಬೈಲ್ ಸಂಖ್ಯೆ 9341232946. ಅದೇ ರೀತಿ ರೂಪಾ ಪಾಟೀಲ್ ಇವರ ಮೊಬೈಲ್ ಸಂಖ್ಯೆ 9632835500 ಅಥವಾ ಶಿಲ್ಪಾ ಮಜ್ಗೆ ಇವರ ಮೊಬೈಲ್ ನಂಬರ್ 7259868500 ಅವರನ್ನ ಸಂಪರ್ಕಿಸಿ ಹೆಸರು ನೋಂದಾಯಿಸಬಹುದು ಅಂತ ತಿಳಿಸಿದ್ದಾರೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನ ಹಾಗೂ ಭಾಗವಹಿಸಿದವರಿಗೆ ಪ್ರಮಾಣ ಪತ್ರಗಳನ್ನ ನೀಡಲಾಗುವುದು. ಇನ್ನು ಸ್ಪರ್ಧಾಳುಗಳು ಸ್ಪರ್ಧೆಗೆ 30 ನಿಮಿಷ ಮುಂಚೆ ನಿಗದಿತ ಸ್ಥಳದಲ್ಲಿ ಹಾಜರಿರಬೇಕು ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಎಲ್ಲರಿಗೂ ಪ್ರಮಾಣ ಪತ್ರ ಕೊಡಲಾಗುವುದು. ಇನ್ನು ನಿರ್ಣಾಯಕರ ತೀರ್ಪು ಅಂತಿಮ ಅಂತ ತಮ್ಮ ಪ್ರಕಟಣೆಯಲ್ಲಿ ಬಸವರಾಜ್ ಧನ್ನೂರ್ ಅವರು ತಿಳಿಸಿದ್ದಾರೆ.